ಕೇವಲ ಒಂದು ಕೇಸಲ್ಲ, ಮೌನವೇ ಇಲ್ಲಿ ನೋವು. ಒಬ್ಬನ ಧರ್ಮ ಆತ ತಪ್ಪು ಮಾಡಿದಾನೋ ಅಥವಾ ಇಲ್ವೋ ಅಂತ ಅರಿವಿನ ಮಾತೃಕವಾಗಿ ಬಿಟ್ಟಿದೆಯಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ನೈಜ ಘಟನೆ ಆಧಾರಿತ ಸಿನಿಮಾಗಳಲ್ಲಿ ಒಂದು ವಿಶೇಷ ಶಕ್ತಿ ಇರುತ್ತೆ. ಅವು ಮನರಂಜನೆಯಷ್ಟೇ ಅಲ್ಲ, ತಮ್ಮ ಅಂತರಾತ್ಮವನ್ನೇ ಪ್ರಶ್ನೆ ಮಾಡುವಂಥ ಶಕ್ತಿಯನ್ನ ಹೊಂದಿರುತ್ತೆ. ಸಿರಾಯ್ ಅಂಥದ್ದೇ ಒಂದು ಸಿನಿಮಾ. ಸಿರಾಯ್ ಚಿತ್ರವನ್ನ ಮುಗಿಸಿದ ನಂತರ 10 ನಿಮಿಷ ನಾನಂತೂ ಸೈಲೆಂಟ್ ಆಗಿ ಕೂತ್ಬಿಟ್ಟೆ. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು, ಎದೆ ತುಂಬಾನೇ ಭಾರ ಅಂತ ಅನ್ಸೋಕ್ ಶುರುವಾಗಿತ್ತು. ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದು ನಮ್ಮ ಸಮಾಜದ ಕೆಲವು ಕಹಿ ಸತ್ಯಗಳನ್ನ, ಮನುಷ್ಯತ್ವದ ಆಳವನ್ನ ಮತ್ತು ನ್ಯಾಯ ವ್ಯವಸ್ಥೆಯ ಒಡಲ ಗಾಯಗಳನ್ನ ತೋರಿಸುವಂತ ಒಂದು ಭಾವನಾತ್ಮಕ ಪ್ರಯಾಣ ಅಂತ ನನಗನ್ಸ್ತು. ಕೋರ್ಟ್ ರೂಮ್ ಡ್ರಾಮಾ ಅಂತಂದ್ರೆ ಕೇವಲ ವಾದ ಪ್ರತಿವಾದಗಳು ಅನ್ನೋ ಭಾವನೆ ನಮ್ಮಲ್ಲಿರುತ್ತೆ. ಆದ್ರೆ ಈ ಸಿರಾಯ್ ಅದಕ್ಕಿಂತಾನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ತುಂಬಾ ಆಳಕ್ಕೆ ಹೋಗ್ಬಿಡತ್ತೆ. ಇಲ್ಲಿ ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ಜೀವಗಳ ಜೊತೆಗೆ ಹೋರಾಡುವ ಒಂದು ಸಾಧನವಾಗಿ ಬದಲಾಗುತ್ತೆ. ಪ್ರತಿ ದೃಶ್ಯವೂ ಸಹ ನ್ಯಾಯ ಅನ್ನೋದು ಕೇವಲ ತೀರ್ಪ ಅಥವಾ ನೋವಿಗೆ ಸಿಗುವಂತಹ ಮಾನ್ಯತೆನ ನಾವು ಪ್ರಶ್ನೆಗಳನ್ನ ಎತ್ತತ್ತೆ. ಸೊ ಸಿನಿಮಾದ ಹೃದಯನೇ ಅದರ ಕಥೆ. ನಿಜ ಘಟನೆ ಆಧಾರಿತ ಅನ್ನೋದ್ರಿಂದಾನೇ ಪ್ರತಿಯೊಂದು ಕ್ಷಣ ಸಹ ಹೆಚ್ಚು ನೋವನ್ನ ಕೊಡುತ್ತೆ. ಅನ್ಯಾಯದ ಮುಂದೆ ನಿಂತಿರುವಂತಹ ಸಾಮಾನ್ಯ ಮನುಷ್ಯರ ಅಸಹಾಯಕತೆ, ಅವರ ಕಣ್ಣುಗಳಲ್ಲಿ ಕಾಣುವಂತ ಭಯ ಮತ್ತು ಅದೇ ಭಯದ ನಡುವೆ ಹುಟ್ಟುವಂತ ಧೈರ್ಯ, ಇದೆಲ್ಲವನ್ನು ಸಹ ಸಿನಿಮಾ ತುಂಬಾ ಅದ್ಭುತವಾಗಿ ತೋರಿಸುತ್ತೆ. ಇಲ್ಲಿ ದೊಡ್ಡ ಡೈಲಾಗ್ಗಳಿಗಿಂತ ಮೌನವೇ ಹೆಚ್ಚು ಮಾತಾಡತ್ತೆ. ಇನ್ನು ನಟನೆಯ ವಿಷಯಕ್ಕೆ ಬಂದ್ರೆ ಪಾತ್ರಗಳು ಪಾತ್ರಗಳಂತೆ ಕಾಣೋದಿಲ್ಲ, ನಮ್ಮ ಸುತ್ತಮುತ್ತಲಿನ ಜನರಂತೆ ಕಾಣಿಸತ್ತೆ. ವಕೀಲನ ಹೋರಾಟ ಕೇವಲ ಕೇಸಿಗಲ್ಲ, ತನ್ನೊಳಗಿನ ನಂಬಿಕೆಗಾಗಿ. ಆರೋಪಿಗಳ ನೋವು ಕೇವಲ ಕಾನೂನು ಸಮಸ್ಯೆ ಅಲ್ಲ, ಬದುಕಿನ ಪ್ರಶ್ನೆಯಾಗಿ ಪರಿಣಮಿಸತ್ತೆ. ಈ ಎಲ್ಲಾ ಭಾವನೆಗಳು ಪ್ರೇಕ್ಷಕರ ಹೃದಯವನ್ನ ನೇರವಾಗಿ ತಲುಪತ್ತೆ. ಇನ್ನು ಕೋರ್ಟ್ ದೃಶ್ಯಗಳು ರೋಮಾಂಚನಕಾರಿ ಅಲ್ಲ, ಆದ್ರೆ ತುಂಬಾನೇ ಭಾವನಾತ್ಮಕ. ಪ್ರತಿ ವಿಚಾರಣೆ ಒಂದು ತಿರುವನ್ನ ಕೊಡುತ್ತೆ. ಕೆಲವೊಮ್ಮೆ ಕೋಪ, ಕೆಲವೊಮ್ಮೆ ಕಣ್ಣೀರು, ಕೆಲವೊಮ್ಮೆ ಮೌನ. ಸಿರಾಯ್ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಈ ಸಿನಿಮಾ ಮುಗಿದ ಮೇಲೂ ಸಹ ಅದರ ಪ್ರಶ್ನೆಗಳು ನಮ್ಮನ್ನ ಕಾಡ್ತಿರತ್ತೆ, ನಮ್ಮಲ್ಲೇ ಉಳ್ಕೊಂಡಿರತ್ತೆ. ಸೊ ಈ ಸಿನಿಮಾ ನಮ್ಮನ್ನ ತುಂಬಾನೇ ಕಾಡತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನ್ಯಾಯ ಎಲ್ರಿಗೂ ಸಮಾನವಾಗಿದ್ಯಾ, ನಿಜಕ್ಕೂ ಗೆಲ್ಲೋದು ಯಾರು ಅನ್ನೋ ಪ್ರಶ್ನೆಗಳು ತಲೆ ಕೆಡಿಸ್ತಾ ಇರತ್ತೆ. ಅದಕ್ಕೆ ಸಿರಾಯ್ ಕೇವಲ ಒಂದು ಸಿನಿಮಾ ಅಲ್ಲ, ಅದು ಒಂದು ಅನುಭವ. ZEE5 ನಲ್ಲಿ ಬಿಡುಗಡೆ ಆಗಿರುವಂತಹ ಸಿರಾಯ್ ನಿಜವಾಗ್ಲೂ ನೋಡ್ಬೇಕಾದಂತ ಸಿನಿಮಾ. ಮನರಂಜನೆಗಾಗಿ ಅಲ್ಲ, ಮನಸ್ಸನ್ನ ಕದಡುವ ಕತೆಗಾಗಿ ನೋಡ್ಬೇಕಾದಂತ ಸಿನಿಮಾ. ನೋಡುವವರು ಕೇವಲ ಪ್ರೇಕ್ಷಕರಾಗಿ ಉಳಿಯೋದಿಲ್ಲ, ಸಾಕ್ಷ್ಯಗಳಾಗಿ ಬದಲಾಗ್ತಾರೆ. ಒಬ್ಬ ವ್ಯಕ್ತಿಯನ್ನ ಮುಸ್ಲಿಂ ಅನ್ನೋ ಒಂದು ಕಾರಣಕ್ಕೆ ಅವಮಾನಿಸೋದು ಈ ದೇಶದಲ್ಲಿ ಇನ್ನೂ ಸಹಜವಾಗಿ ಬಿಟ್ಟಿದೆಯೇನೋ ಅನ್ನೋ ಭಯ ಈ ಸಿರಾಯ್ ಸಿನಿಮಾವನ್ನ ನೋಡಿದ್ಮೇಲೆ ನಮ್ಮನ್ನ ಕಾಡತ್ತೆ. ಆದ್ರೆ ಅದೇ ಸಮಯದಲ್ಲಿ ಈ ಸಿನಿಮಾ ಒಂದು ಮರೆತ ಸತ್ಯವನ್ನ ನಮ್ಮ ಮುಂದಿಡತ್ತೆ. ಈ ದೇಶದ ಇತಿಹಾಸ, ಭದ್ರತೆ ಮತ್ತು ನ್ಯಾಯ ವ್ಯವಸ್ಥೆಯಲ್ಲಿ ಮುಸ್ಲಿಂ ಸಮುದಾಯದ ಪಾತ್ರ ಯಾವ ಮಟ್ಟಿಗೆ ಆಳವಾಗಿದೆ ಅನ್ನೋ ಸತ್ಯವನ್ನ ನಮ್ಗೆ ಈ ಸಿನಿಮಾ ತೋರಿಸುತ್ತೆ. ಸೊ ಸಿರಾಯ್ ಸಿನಿಮಾದಲ್ಲಿ ದೊಡ್ಡ ಡೈಲಾಗ್ಸ್ಗಳಿಲ್ಲ, ದೊಡ್ಡ ಭಾಷಣ ಇಲ್ಲ, ಆದ್ರೆ ತುಂಬಾ ಮೌನವಾಗಿ, ತುಂಬಾ ತೀಕ್ಷ್ಣವಾಗಿ ಒಂದು ಪ್ರಶ್ನೆಯನ್ನ ನಮ್ಮ ಮನಸ್ಸೊಳಗೆ ಎಸೆದ್ ಬಿಡತ್ತೆ. ಒಬ್ಬನ ಧರ್ಮ ಆತ ತಪ್ಪು ಮಾಡಿದಾನೋ ಅಥವಾ ಇಲ್ವೋ ಅಂತ ಅಳಿಯುವಂತ ಮಾನದಂಡವಾಗಿ ಬಿಟ್ಟಿದ್ಯಾ ಅಂತ. ಸ್ವಾತಂತ್ರ್ಯ ಹೋರಾಟದ ಪುಟಗಳನ್ನ ತೆರೆದು ನೋಡಿದ್ರೆ ಅಲ್ಲೂ ಮುಸ್ಲಿಂ ಹೋರಾಟಗಾರರ ಹೆಸರುಗಳಿದೆ. ಗಡಿಯಲ್ಲಿ ನಿಂತು ದೇಶ ಕಾಯುವಂತ ಸೈನಿಕರಲ್ಲೂ ಅವರಿದ್ದಾರೆ. ದೇಶದ ಒಳಗೆ ಕಾನೂನು ಕಾಪಾಡುವ ಪೊಲೀಸರಾಗಿ, ನ್ಯಾಯಾಲಯಗಳಲ್ಲಿ ವಕೀಲರಾಗಿ, ನ್ಯಾಯಾಧೀಶರಾಗಿ ಅವರು ಪ್ರತಿದಿನ ದೇಶಕ್ಕಾಗಿ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ. ಆದ್ರೂ ಒಂದು ಘಟನೆಯಲ್ಲಿ, ಒಂದು ಕ್ಷಣದಲ್ಲಿ ಅಥವಾ ಒಂದು ಹೆಸರಲ್ಲೇ ಅವರು ಅವಮಾನಿತರಾಗ್ಬಿಡ್ತಾರೆ. ಈ ಸಿನಿಮಾದ ದೊಡ್ಡ ಶಕ್ತಿ ಇಲ್ಲೇ ಇರೋದು. ನೋಡಿ, ಅವರು ಕೂಡ ನಮ್ಮವರೇ ಅನ್ನೋದನ್ನ ಈ ಸಿನಿಮಾ ಬಲವಂತವಾಗಿ ಹೇಳೋದಿಲ್ಲ, ಬದಲಾಗಿ ನಾವು ಅವರನ್ನ ಎಷ್ಟು ಸುಲಭವಾಗಿ ಬೇರೆ ಮಾಡ್ಬಿಡ್ತೇವೆ ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಡತ್ತೆ. ಸಿರಾಯ್ನಲ್ಲಿ ಕಾಣುವ ಅವಮಾನ, ಅನುಮಾನ ಮತ್ತು ಮೌನ, ಇವು ಎಲ್ಲವೂ ಕಲ್ಪಿತವಲ್ಲ ಅನ್ನೋ ಭಾವನೆ ನಮಗ್ ಬಂದ್ಬಿಡತ್ತೆ. ಯಾಕಂದ್ರೆ ಇವುಗಳನ್ನ ನಾವು ದಿನನಿತ್ಯದ ಸುದ್ದಿಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಮಾತುಗಳಲ್ಲಿ ನೋಡ್ತಾನೆ ಇದ್ದೇವೆ. ಆದ್ರೆ ಸಿನಿಮಾದಲ್ಲಿ ಅದು ಮಾನವೀಯ ಮುಖವನ್ನ ಪಡೆದುಕೊಳ್ಳುತ್ತೆ. ಒಂದು ಕುಟುಂಬದ ನೋವಾಗಿ, ಒಬ್ಬ ಮಗನ ಭಯವಾಗಿ, ಒಬ್ಬ ತಾಯಿಯ ಮೌನವಾಗಿ ನಮ್ಮ ಹೃದಯಕ್ಕೆ ತಲುಪತ್ತೆ. ಈ ಸಿನಿಮಾ ನಮ್ಗೆ ಹೇಳೋದು ಒಂದೇ ವಿಷಯ: ಒಬ್ಬ ವ್ಯಕ್ತಿಯನ್ನ ಆತ ಮಾಡೋ ಕೆಲಸ, ಆತನ ಮೌಲ್ಯ, ಆತನ ಮಾನವೀಯತೆಯಿಂದ ಅಳಿಬೇಕೆ ಹೊರತು ಅವನ ಹೆಸರಿನಿಂದ ಅಲ್ಲ, ಆತನ ಧರ್ಮದಿಂದ ಅಲ್ಲ ಅಂತ. ಸಿರಾಯ್ ಎಲ್ಲರೊಳಗಿರುವ ಒಂದು ಮರೆತು ಹೋಗಿದ್ದ ಸಂವೇದನೆಯನ್ನ ಬಡಿದೆಬ್ಸತ್ತೆ. ಅವರು ಮತ್ತು ನಾವು ಅನ್ನೋ ಭೇದ ರೇಖೆ ಎಷ್ಟು ಅಪಾಯಕಾರಿ ಅನ್ನೋದನ್ನ ನೆನಪು ಮಾಡತ್ತೆ. ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದು ಒಂದು ಕನ್ನಡಿಯಂತೆ ಕೆಲಸ ಮಾಡಿದೆ. ಈ ಕನ್ನಡಿಯಲ್ಲಿ ನಾವು ಸಮಾಜವಾಗಿ ಹೇಗಿದ್ದೇವೆ ಅನ್ನೋದನ್ನ ನೋಡ್ಕೊಳ್ಬೇಕಾದಂತ ಹೊಣೆ ನಮ್ದು. ಇನ್ನು ಸಿರಾಯ್ ಸಿನಿಮಾದ ಶಕ್ತಿ ಅದರ ಕಥೆಯಲ್ಲಿ ಮಾತ್ರ ಅಲ್ಲ, ಆ ಕಥೆಯನ್ನ ಜೀವಂತವಾಗಿ ನಮ್ಮ ಮುಂದೆ ನಿಲ್ಲಿಸಿದಂತ ಕ್ಯಾಸ್ಟಿಂಗ್ ಇದೆ.
ಇಲ್ಲಿ ನಟರು ನಟಿಸ್ತಾ ಇಲ್ಲ ಅನ್ನೋ ಭಾವನೆ ನಮಗೆ ಬರುತ್ತೆ. ಅವರು ತಮ್ಮ ಪಾತ್ರದೊಳಗೆ ಅಷ್ಟು ಲೀನಲಾಗಿದ್ರು. ಇದಕ್ಕೆ ಸಿನಿಮಾ ಮುಗಿದ ಮೇಲೂ ಸಹ ಪಾತ್ರಗಳು ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಡತ್ತೆ. ವಿಕ್ರಮ್ ಪ್ರಭು, LK ಅಕ್ಷಯ್ ಕುಮಾರ್, ಅನಿಷ್ಮಾ ಅನಿಲ್ ಕುಮಾರ್ ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಒಂದೊಂದು ಕ್ಯಾಮಿಯೋ ರೋಲ್ ಕೂಡ ಒಂದೊಂದು ಕಥೆಯನ್ನ ಹೇಳುತ್ತೆ. ವಿಕ್ರಮ್ ಪ್ರಭು ಅವರ ಪಾತ್ರದಲ್ಲಿ ಬರುವಂತಹ ಹೆಡ್ ಕಾನ್ಸ್ಟೇಬಲ್ ಖತಿರವನ್ ನಿಷ್ಠುರವಾದ, ಆದ್ರೆ ಆತನ ಮೃದುತ್ವವನ್ನ ನೋಡಿ ಹೃದಯ ಬಡಿತ ಹೆಚ್ಚಾಗದಿರೋಕ್ ಸಾಧ್ಯನೇ ಇಲ್ಲ. ಒಬ್ಬ ಹೆಡ್ ಕಾನ್ಸ್ಟೇಬಲ್ ತನ್ನ ಕರ್ತವ್ಯದ ನಡುವೆ ಮನುಷ್ಯನಾಗಿ ಉಳಿಯೋಕೆ ಹೆಣಗಾಡುವ ಆತನ ಹೋರಾಟ, ಅದು ನಮ್ಮೆಲ್ಲರೊಳಗಿನ ಒಂದು ಭಾಗ ಆಗ್ಬಿಡತ್ತೆ. LK ಅಕ್ಷಯ್ ಕುಮಾರ್ ಅವರು ಅಬ್ದುಲ್ ರಫ್ ಪಾತ್ರದಲ್ಲಿ ತುಂಬಿರುವಂತಹ ನೋವು, ನಿರಾಶೆ, ಕೊನೆಗೊಂದು ನಂಬಿಕೆ. ಅಕ್ಷಯ್ ಕುಮಾರ್ ಅವರ ಮೊದಲ ಸಿನಿಮಾ ಇದಾಗಿದ್ದು ಸಿನಿಮಾ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ರೋಲ್, ಒಂದು ಒಳ್ಳೆಯ ಕಥೆ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಚಿತ್ರದ ಎರಡನೇ ಅರ್ಧದಲ್ಲಿ ಬರುವಂತ ಒಂದಿಷ್ಟು ಭಾವನಾತ್ಮಕ ತಿರುವುಗಳು, ಪ್ರತಿಯೊಂದು ಸೀನ್ನಲ್ಲೂ ಸಹ ಅಂದ್ರೆ ಒಂದು ಸಾಬೂನಿನ ಚೂರು, ಒಂದು ನೋಟ, ಒಂದು ಮಾತು, ಇವೆಲ್ಲವೂ ಸಹ ಒಂದೊಂದು ಕಥೆ, ಒಂದೊಂದು ಕಣ್ಣೀರನ್ನ ತರಿಸುತ್ತೆ. ನ್ಯಾಯ ವ್ಯವಸ್ಥೆಯ ದೊಡ್ಡ ಗೋಡೆಗಳ ಹಿಂದೆ ಎಷ್ಟೋ ಅಪರಾಧಿಗಳಲ್ಲದವರು ವರ್ಷಗಳ ಕಾಲ ಜೈಲುಗಳಲ್ಲಿ ಕೊಳಿತಿದ್ದಾರೆ ಅನ್ನೋ ಸತ್ಯವನ್ನ ಇಷ್ಟೊಂದು ಸೂಕ್ಷ್ಮವಾಗಿ, ಆದ ಶಕ್ತಿಯುತವಾಗಿ ತೋರಿಸೋದು ಚಿತ್ರದ ದೊಡ್ಡ ಗೆಲುವು. ಸಿರಾಯ್ನ ವಿಶೇಷತೆ ಅಂತಂದ್ರೆ ಇಲ್ಲಿ ಪಾತ್ರಗಳ ನಡುವೆ ಹೀರೋ ವಿಲನ್ ಅನ್ನೋ ವಿಭಜನೆಯೇ ಇಲ್ಲ. ಎಲ್ಲರೂ ತಮ್ಮ ತಮ್ಮ ನಿಲುವುಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಮಾನವರು ಅಷ್ಟೇ. ಮತಾಂಧತೆ, ಪೂರ್ವಾಗ್ರಹಗಳು, ಅಧಿಕಾರದ ದುರುಪಯೋಗ ಇವೆಲ್ಲವನ್ನ ಒಂದು ಸಣ್ಣ ಕಥೆಯೊಳಗೆ ಅಡಕ ಮಾಡಿ ನಮ್ಮನ್ನ ಪ್ರಶ್ನಿಸುವಂತೆ ಮಾಡಿದ್ದಾರೆ. ಆದ್ರೆ ಅದು ಕೇವಲ ಆರೋಪ ಮಾಡೋದಿಲ್ಲ, ಮನುಷ್ಯತ್ವ ಅಂದ್ರೆ ಏನು ಅನ್ನೋದನ್ನ ತೋರಿಸುತ್ತೆ. ಸುರೇಶ್ ರಾಜ್ಕುಮಾರಿ ಅವರ ನಿರ್ದೇಶನದಲ್ಲಿ ಈ ಕಥೆಯನ್ನ ಇಷ್ಟೊಂದು ಸರಳವಾಗಿ ಆದರೆ ಡೆಪ್ತ್ ಅಲ್ಲಿ ಹೇಳಲಾಗಿದೆ. ಯಾವುದೇ ಓವರ್ ಡ್ರಾಮಾ ಇಲ್ಲ. ನಿಜ ಜೀವನದಂತೆ ನಡೆಯುವಂತ ಈ ಕಥೆ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳುತ್ತೆ. ಸಂಗೀತ, ಛಾಯಾಗ್ರಹಣ ಎಲ್ಲವೂ ನಮ್ಮ ಭಾವನೆಗಳಿಗೆ ಬಣ್ಣ ಹಚ್ಚತ್ತೆ. ಸಿರಾಯ್ ನೋಡಿ ಮುಗಿಸಿದ ಮೇಲೂ ಸಹ ಒಂದು ಅರ್ಥ ಆಗ್ಬಿಡತ್ತೆ. ನಾವು ಎಷ್ಟು ಸುಲಭವಾಗಿ ಜನರನ್ನ ಲೇಬಲ್ ಮಾಡ್ತೇವೆ, ಅವರ ನೋವನ್ನ ಅರ್ಥ ಮಾಡ್ಕೊಳ್ಳೋದೇನೆ ದೂರ ಮಾಡ್ತೇವೆ. ಆದ್ರೆ ಒಂದು ಸಣ್ಣ ಪ್ರಯಾಣದಲ್ಲಿ ಒಬ್ಬ ಮನುಷ್ಯನೊಳಗಿನ ಮನುಷ್ಯನನ್ನ ನೋಡಿದ್ರೆ ಬದಲಾವಣೆ ಸಾಧ್ಯ ಅನ್ನೋ ಆಶಯವನ್ನ ಈ ಸಿನಿಮಾ ನೀಡುತ್ತೆ. ಈ ಪ್ರಕರಣದಲ್ಲಿ ಸತ್ಯ ಏನು ಅನ್ನೋದಕ್ಕಿಂತ ಯಾರು ಸತ್ಯವನ್ನ ಹೇಳೋಕೆ ಅವಕಾಶ ಪಡಿತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಆರೋಪಿಗಳ ಮಾತು ಕೇಳಿಸ್ಕೊಳ್ಳೋರೇ ಇಲ್ಲ, ವ್ಯವಸ್ಥೆ ಅವರ ವಿರುದ್ಧವೇ ನಿಂತಿರುತ್ತೆ. ಅಂಥ ಸಮಯದಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮುಂದಕ್ಕೆ ಬರ್ತಾನೆ. ಅವನಿಗೆ ಇದು ಕೇವಲ ಒಂದು ಪ್ರಕರಣ ಆಗಿರೋದಿಲ್ಲ, ಇದು ನ್ಯಾಯದ ಮೇಲಿನ ನಂಬಿಕೆಯ ಪರೀಕ್ಷೆಯಾಗಿತ್ತು. ಕೋರ್ಟ್ ಒಳಗೆ ನಡೆಯುವಂತಹ ವಿಚಾರಣೆಗಳು ನಿಧಾನವಾಗಿ ಹಲವು ಮರೆಮಾಚಿದ ಸತ್ಯಗಳನ್ನ ಹೊರಗೆ ತರುತ್ತೆ. ಸಾಕ್ಷಿಗಳು, ದಾಖಲೆಗಳು, ಹೇಳಿಕೆಗಳು ಇವೆಲ್ಲದರ ನಡುವೆ ಸತ್ಯ ಮಸುಕಾಗ್ಸೋಕೆ ಆಗುವಂತ ಪ್ರಯತ್ನಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಜೊತೆಗೆ ಆರೋಪಿಗಳ ವೈಯಕ್ತಿಕ ಬದುಕು, ಅವರ ಕುಟುಂಬಗಳ ನೋವು ಮತ್ತು ಅವರಿಗಾಗುವಂತ ಅನ್ಯಾಯವನ್ನ ಸಿನಿಮಾದ ಮೂಲಕ ನಿರ್ದೇಶಕ ಬಿಟ್ಟಿದ್ದಾರೆ. ಸಿರಾಯ್ ಕತೆ ಕೊನೆಗೆ ಒಂದು ಪ್ರಶ್ನೆಯ ಬಳಿ ನಮ್ಮನ್ನ ತಂದು ನಿಲ್ಲಿಸುತ್ತೆ. ನ್ಯಾಯ ಅನ್ನೋದು ತೀರ್ಪಿನ ಕಾಗದಕ್ಕೆ ಮಾತ್ರ ಸೀಮಿತನಾ, ಅಥವಾ ಸತ್ಯಕ್ಕೆ ಸಿಗುವಂತ ಗೌರವವೇ ನಿಜವಾದ ನ್ಯಾಯನ? ಅದಕ್ಕೆ ಈ ಸಿನಿಮಾ ಕಥೆಯಾಗಿ ಮಾತ್ರ ಅಲ್ಲ, ಸಮಾಜದ ಪ್ರತಿಬಿಂಬವಾಗಿ ಕೆಲಸ ಮಾಡಿರೋದು. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಬೇಡಿ. ಇದು ಕೇವಲ ಸಿನಿಮಾ ಅಲ್ಲ, ಇದು ಮನುಷ್ಯತ್ವದ ಸಂದೇಶ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.